ಎಲ್ಲರಿಗೂ ನಮಸ್ಕಾರ. ಇದು ಧ್ವನಿ ಲೀಗಲ್ ಟ್ರಸ್ಟ್ ಮತ್ತು ಜನಶಕ್ತಿ ಮೀಡಿಯಾದ ಕಾನೂನು ಅರಿವು ಕಾರ್ಯಕ್ರಮ. ನೊಂದ ಮಹಿಳೆಯರಿಗೆ, ಶೋಷಿತ, ದುಡಿಯುವ ಮಹಿಳೆಯರಿಗೆ ಕಾನೂನಿನ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಈಗಾಗಲೇ ಧ್ವನಿ ಲೀಗಲ್ ಟ್ರಸ್ಟ್ ಕಳೆದ 6 ವರ್ಷಗಳಿಂದ ಕಾನೂನಿನ ಅರಿವು ಮತ್ತು ನೆರವು ನೀಡುತ್ತಾ ಬರುತ್ತಿದೆ. ಈ ಕಾರ್ಯಕ್ರಮ ನಿಮಗೆ ಕಾನೂನಾತ್ಮಕ ದಾರಿಯಾಗಬಹುದೆಂದು ನಾವು ನಂಬಿದ್ದೇವೆ. ನಮಸ್ಕಾರ, ನಾನು ಶಶಿಧರ್ ಅಂತ. ನಾನು ಧ್ವನಿ ಲೀಗಲ್ ಟ್ರಸ್ಟ್ ಸಂಸ್ಥೆ ಜೊತೆ ವಕೀಲನಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮಲ್ಲಿ ಹಲವರಿಗೆ FIR ಬಗ್ಗೆ ಹಲವಾರು ಗೊಂದಲಗಳಿವೆ. ಅಂದರೆ FIRನ ಹೇಗೆ ದಾಖಲು ಮಾಡಬೇಕು, ಮತ್ತು ಆ ಕಂಪ್ಲೇಂಟ್ ಕೊಡಬೇಕಾದ್ರೆ ಯಾವೆಲ್ಲ ಮಾಹಿತಿಯನ್ನು ಒಳಗೊಂಡಿರಬೇಕು, ಮತ್ತು FIR ದಾಖಲು ಮಾಡಲಿಲ್ಲ ಅಂದರೆ ನಾವು ಯಾವೆಲ್ಲ ರೀತಿ ಕ್ರಮ ಕೈಗೊಳ್ಬೋದು ಅಂತ. ಈ ಎಲ್ಲ ಗೊಂದಲಗಳಿಗೆ ಈ ಸಂಚಿಕೆಯಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲಿಗೆ FIR ಅನ್ನು ಸೆಕ್ಷನ್ 173 ಆಫ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಅಡಿಯಲ್ಲಿ ಪೊಲೀಸ್ನವರು ಕಾಗ್ನಿಸಬಲ್ ಅಫೆನ್ಸಸ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಪಡೆದುಕೊಂಡಾಗ FIR ದಾಖಲು ಮಾಡ್ತಾರೆ. ಈ ಕಾಗ್ನಿಸಬಲ್ ಕೇಸಸ್ ಅಂದರೆ ಏನು, ಯಾವೆಲ್ಲ ಅಪರಾಧಗಳಿಗೆ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ವಿಧಿಸಿರುತ್ತೆ, ಅಂತಹ ಅಪರಾಧಗಳನ್ನು ನಾವು ಕಾಗ್ನಿಸಬಲ್ ಅಫೆನ್ಸಸ್ ಅಥವಾ ಸಂಜ್ಞೇಯ ಅಪರಾಧ ಅಂತ ಕರಿತೀವಿ. ಉದಾಹರಣೆಗೆ ಕೊಲೆ ಮತ್ತು ಕೊಲೆಗೆ ಯತ್ನ, ದರೋಡೆ, ಅತ್ಯಾಚಾರ ಇಂಥವುಗಳನ್ನು ನಾವು ನೋಡಬಹುದು. ಒಂದು ಕೃತ್ಯ ನಡೆದಾಗ ನೀವು ತಕ್ಷಣವೇ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಮಾಹಿತಿ ನೀಡಬೇಕಾಗಿರ್ತದೆ. ಆ ಮಾಹಿತಿ ನೀಡಬೇಕಾದ್ರೆ ಯಾವೆಲ್ಲ ಅಂಶಗಳನ್ನು ನೀವು ನಮೂದಿಸಬೇಕು, ಬರೀಬೇಕು ಅಂತಂದರೆ, ಮೊದಲಿಗೆ ನಿಮ್ಮ ವಿಳಾಸ, ನಿಮ್ಮ ವಯಸ್ಸು, ನಿಮ್ಮ ಹೆಸರು ಇದನ್ನು ಸಂಪೂರ್ಣವಾಗಿ ನೀವು ಬರೆದಿರಬೇಕಾಗ್ತದೆ. ತದನಂತರ ಆರೋಪಿಯ ವಿಳಾಸ, ಸಂಪೂರ್ಣ ವಿಳಾಸ, ಅವರ ಹೆಸರು ಮತ್ತು ಅವರ ವಯಸ್ಸು ನಮೂದಿಸಬೇಕಾಗ್ತದೆ. ನಮಗೆ ಆರೋಪಿಯ ವಿಳಾಸ ಗೊತ್ತಿಲ್ಲ, ನನಗೆ ಅವರು ಅಪರಿಚಿತ ಅಂತ ಇದ್ದರೆ ನೀವು ಅದನ್ನು ಬ್ಲಾಂಕ್ ಬಿಡ್ಬೋದು. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕಂಡುಹಿಡಿತಾರೆ. ಮೂರನೇದಾಗಿ ಆ ಘಟನೆ ನಡೆದ ಸ್ಥಳ ಮತ್ತು ಘಟನೆ ನಡೆದ ದಿನ ಮತ್ತು ಸಮಯ ಅದನ್ನು ಬಹಳ ಸ್ಪಷ್ಟವಾಗಿ ನೀವು ಬರೀಬೇಕಾಗ್ತದೆ. ನಾಲ್ಕನೇದಾಗಿ ಆ ಘಟನೆ ನಡೀತಿರ್ಬೇಕಾದ್ರೆ ಯಾರಾದರೂ ಸಾಕ್ಷಿ ಇದ್ರಾ, ಅಂದರೆ ನಾವು ಐ ವಿಟ್ನೆಸ್ ಅಂತ ಏನು ಕರಿತೀವಿ, ಅವರಿದ್ರಾ, ಪ್ರತ್ಯಕ್ಷದರ್ಶಿಗಳು ಅವರಿದ್ರಾ, ಅಥವಾ ಹತ್ತಿರದಲ್ಲಿ ಯಾವುದಾದ್ರೂ CCTV ನೀವು ನೋಡಿದ್ರಾ, ಅದನ್ನು ನೀವು ಕಂಪ್ಲೇಂಟಲ್ಲಿ ಬರೀಬೇಕಾಗ್ತದೆ. ತದನಂತರ ನಿಮಗೆ ಹಲ್ಲೆ ಆಯಿತು, ನೀವು ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ನೀವು ಚಿಕಿತ್ಸೆ ಪಡ್ಕೊಳ್ಳುವಾಗ ಅಲ್ಲಿ ಡಾಕ್ಟ್ರು MLC ಅಂತ ಮಾಡ್ತಾರೆ, ಅಂದರೆ ಮೆಡಿಕೋ ಲೀಗಲ್ ಕೇಸ್ ಅಂತ ನಾವು ಹೇಳ್ಬೋದು. ಆ MLC ಮಾಡಿದಾಗ ನೀವು ಅದ ನಂತರ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಾಹಿತಿ ಕೊಡ್ತಾ ಇದ್ದೀರಾ ಅಂತ ಅಂದರೆ, ನೀವು ಆ ಮಾಹಿತಿಯನ್ನು ಸಹ MLCದು ಏನೇನು ಮಾಡಿದ್ದೀರಾ ಆ MLCಯ ಮಾಹಿತಿನೂ ಸಹ ನೀವು ನಿಮ್ಮ ಕಂಪ್ಲೇಂಟಲ್ಲಿ ಬರೀಬೇಕಾಗ್ತದೆ. ಒಂದು ವೇಳೆ ನಾನು ಅನಕ್ಷರಸ್ಥ, ನನಗೆ ಓದೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಯಾವ ರೀತಿ ನಾನು ಕಂಪ್ಲೇಂಟ್ ಕೊಡ್ಬೋದು ಅಂತಂದರೆ, ನಾನು ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲೊಬ್ಬರು ರೈಟ್ರ್ ಅಂತ ಇರ್ತಾರೆ, ಅಥವಾ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಇರ್ತಾರೆ. ಅವರು ನಾನು ಏನು ಮಾಹಿತಿ ಹೇಳ್ತೀನಿ ಅದನ್ನು ಬರ್ಕೊಂಡ್ಬಿಟ್ಟು ಅದನ್ನು ಮತ್ತೆ ನನಗೆ ವಾಪಸ್ ಹೇಳ್ತಾರೆ, ಏನೇನು ಬರೆದಿದ್ದಾರೆ ಅಂತಂದು ಓದಿ ಮತ್ತೆ ನನಗೆ ತಿಳಿಸಿ ನನ್ನಿಂದ ಒಂದು ಸಹಿ ತಗೊಳ್ತಾರೆ ಅಥವಾ ಒಂದು ಹೆಬ್ಬೆಟ್ಟನ್ನು ತಗೊಳ್ತಾರೆ. ಇದರ ಅರ್ಥ ನಾವು ಕಂಪ್ಲೇಂಟನ್ನು ಮೌಖಿಕವಾಗಿಯೂ ಸಹ ಕೊಡ್ಬೋದು ಅಂತ. ಒಂದು ವೇಳೆ ಒಂದು ಘಟನೆ ನಡೆದಿರುತ್ತೆ, ಆ ಘಟನೆ ನಡೆದಿರೋಕ್ಕಂಥ ಸ್ಥಳದಿಂದ ಪೊಲೀಸ್ ಸ್ಟೇಷನ್ನು ತುಂಬ ದೂರ ಇರುತ್ತೆ, ಅಥವಾ ಒಂದು ರಾತ್ರಿ ಒಂದು ನೈಟು ಆ ಕೃತ್ಯ ನಡೆದಿರುತ್ತೆ. ಅಂಥ ಸಮಯದಲ್ಲಿ ನಾವು ಯಾವ ರೀತಿ ಕಂಪ್ಲೇಂಟ್ ಕೊಡ್ಬೋದು ಅಂದರೆ, ನೀವು ಎಲೆಕ್ಟ್ರಾನಿಕ್ ಮೂಲಕ ಸಹ ಕೊಡ್ಬೋದು, ಅಂದರೆ ಒಂದು ಇಮೇಲ್ ಮೂಲಕ ಸಹ ನೀವು ನಿಮ್ಮ ಕಂಪ್ಲೇಂಟನ್ನು ಆ ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ಬೋದು. ಆದರೆ ಇದರಲ್ಲಿ ಏನಿದೆ ಅಂದರೆ 3 ದಿನದ ನಿಯಮ ಅಂತ ಒಂದಿದೆ. ಏನಿದು 3 ದಿನದ ನಿಯಮ ಅಂದರೆ, ನೀವು ಕಂಪ್ಲೇಂಟ್ ಕೊಟ್ಟ ತಕ್ಷಣ, ಅಂದರೆ ಕೊಟ್ಟ ದಿನದಿಂದ 3 ದಿನಗಳ ಒಳಗಾಗಿ ನೀವು ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಒಂದು ಸಹಿ ಮಾಡಬೇಕಾಗ್ತದೆ. ನೀವು ಸಹಿ ಮಾಡಿದ್ರೆ ಅದು FIR ಆಗಿ ಕನ್ವರ್ಟ್ ಆಗುತ್ತೆ. ನೀವು ಸಹಿ ಮಾಡಲಿಲ್ಲ ಅಂದರೆ ಅದು ಬರೀ ಜನರಲ್ ಡೈರಿ ಪುಸ್ತಕದಲ್ಲಿ ಒಂದು ಮಾಹಿತಿಯಾಗಿ ಅಷ್ಟೇ ಅದು ಉಳ್ಕೊಳ್ಳುತ್ತೆ. ಒಂದು ವೇಳೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿ ಕೊಡ್ತೀನಿ, ಅವರು FIR ದಾಖಲು ಮಾಡ್ತಾರೆ. ಆ ದಾಖಲು ಮಾಡಿದ ಮೇಲೆ ನನಗೊಂದು ಫ್ರೀ FIR ಕಾಪಿ ಕೊಡಬೇಕಾಗ್ತದೆ. ಅದು ಅವರ ಕರ್ತವ್ಯ ಆಗಿರ್ತದೆ, ನಾವು ಕೇಳಬೇಕು ಅದನ್ನು. ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿರುತ್ತೆ, ನಾನೋಗ್ಬಿಟ್ಟು ಧಾರವಾಡದಲ್ಲಿ ಒಂದು FIR ಮಾಡಿಸ್ಬೋದಾ, ಅಥವಾ
ಡೆಲ್ಲೀಲಿ ಮಾಡಿಸ್ಬೋದಾ ಅಂತ ಏನಾದರೂ ಡೌಟ್ ಇದ್ದರೆ ನಿಸ್ಸಂದೇಹವಾಗಿ ನೀವು ಮಾಡಿಸ್ಬೋದು. ಉದಾಹರಣೆಗೆ, ಬೆಂಗಳೂರಲ್ಲಿ ನಾನು ಬಸ್ಸಲ್ಲಿ ಹೋಗ್ತಾ ಇರ್ತೀನಿ. ಆ ಬಸ್ಸಲ್ಲಿ ಹೋಗ್ತಾ ಒಂದು ಕೊಲೆ ಆಗ್ತಾ ಇರುತ್ತೆ. ನಾನು ನೋಡ್ತೀನಿ. ನೋಡಿದಾಗ ಅಲ್ಲಿ ಬಸ್ಸಲ್ಲಿ ಇಳಿಯೋಕ್ಕಾಗಲ್ಲ. ನಾನು ಧಾರವಾಡದಲ್ಲಿ ಇಳಿತೀನಿ. ಧಾರವಾಡದಲ್ಲಿ ಇಳಿದು ಅಲ್ಲೇ ಹತ್ತಿರವಾದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಮಾಹಿತಿ ಕೊಡ್ತೀನಿ. ಅಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ FIR ಮಾಡ್ತಾರೆ. FIR ಮಾಡಿಬಿಟ್ಟು ಅದಕ್ಕೆ ಒಂದು 0 ಅಂತ ನಂಬರ್ ಕೊಟ್ಬಿಟ್ಟು ಅದು ಪೊಲೀಸ್ ಸ್ಟೇಷನ್ ಯಾವ ಲಿಮಿಟಲ್ಲಿ ನಡೆದಿರುತ್ತೆ, ಅಂದರೆ ಬೆಂಗಳೂರು ಪೊಲೀಸ್ ಸ್ಟೇಷನ್ಗೆ ಅದನ್ನು ರವಾನೆ ಮಾಡ್ತಾರೆ. ಸೊ ಬೆಂಗಳೂರು ಪೊಲೀಸ್ನವರು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆಗೆ ನಾವು 0 FIR ಅಂತ ಕರಿತೀವಿ. ಮಹಿಳೆಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಉದಾಹರಣೆಗೆ ಸೆಕ್ಷುವಲ್ ಹರಾಸ್ಮೆಂಟ್, ಅತ್ಯಾಚಾರ ಅಥವಾ ಆ್ಯಸಿಡ್ ಅಟ್ಯಾಕ್ ಈ ಥರ ಪ್ರಕರಣಗಳಲ್ಲಿ ನೊಂದ ಮಹಿಳೆಯೇ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡ್ತಾ ಇದ್ದರೆ ಅಂತಹ ಮಾಹಿತಿಯನ್ನು ಮಹಿಳಾ ಪೊಲೀಸ್ ಅಧಿಕಾರಿಯೇ ದಾಖಲು ಮಾಡಿಕೊಡ್ಬೇಕಾಗ್ತದೆ. ಒಂದು ವೇಳೆ ನೊಂದ ಮಹಿಳೆ ವಿಕಲಚೇತನಳಾಗಿದ್ದರೆ ಅಥವಾ ಮಾನಸಿಕ ಅಸ್ವಸ್ಥಳಾಗಿದ್ದರೆ ಅಂತಹ ಮಾಹಿತಿಯನ್ನು ಇಂಟರ್ಪ್ರಿಟರ್ ಅಥವಾ ಸ್ಪೆಷಲ್ ಎಜುಕೇಟರ್, ನಾವೇನು ವ್ಯಾಖ್ಯಾನಕಾರರು ಮತ್ತು ವಿಶೇಷ ಶಿಕ್ಷಕರು ಅಂತ ಏನು ಕರಿತೀವಿ, ಅವರ ಸಮಕ್ಷಮದಲ್ಲಿ ಆ ನೊಂದ ಮಹಿಳೆಯ ನಿವಾಸದಲ್ಲೇ ಅಥವಾ ಆ ನೊಂದ ಮಹಿಳೆಗೆ ಅನುಕೂಲಕರವಾದಂಥ ಸ್ಥಳದಲ್ಲಿ ಆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಈ ಎಲ್ಲ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣ ಮಾಡಬೇಕಾಗ್ತದೆ. ಇದು ಕಡ್ಡಾಯ ಆಗಿರ್ತದೆ. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಮಾಹಿತಿಯನ್ನು ದಾಖಲು ಮಾಡಿದಾಗ ತಕ್ಷಣವೇ ಸೆಕ್ಷನ್ 183 ಆಫ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದರಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಸಮಕ್ಷಮದಲ್ಲಿ ಒಂದು ಸ್ಟೇಟ್ಮೆಂಟ್ ತಗೊಳ್ಬೇಕಾಗ್ತದೆ. ಇದನ್ನು ನಾವು ಈ ಹಿಂದೆ ಸೆಕ್ಷನ್ 164 ಸ್ಟೇಟ್ಮೆಂಟ್ ಅಂತ ನಾವು ಕರಿತಾ ಇದ್ವಿ. ಇದು ಏನಕ್ಕೆ ಉಪಯುಕ್ತ ಆಗ್ತದೆ ಅಂದರೆ, ನೀವು ಪೊಲೀಸ್ ಮುಂದೆ ಏನೆಲ್ಲ ಮಾಹಿತಿ ತಿಳಿಸಿರ್ತೀರ ಅದು ಬರೀ ಮಾಹಿತಿ ಆಗಿರುತ್ತೆ, ಯಾವುದೇ ಎವಿಡೆನ್ಷಿಯರಿ ವ್ಯಾಲ್ಯೂ ಇರೋದಿಲ್ಲ. ನೀವು ಯಾವಾಗ ಸೆಕ್ಷನ್ 183 ಆಫ್ BNSS ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಬಂದುಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಅದು ಎವಿಡೆನ್ಷಿಯರಿ ವ್ಯಾಲ್ಯೂ ಪಡ್ಕೊಳ್ಳುತ್ತೆ. ಅದನ್ನು ನಾವು ಈ ತನಿಖೆ ನಡೆದ ಮೇಲೆ ಟ್ರಯಲಲ್ಲಿ ಅದು ಯೂಸ್ ಆಗುತ್ತೆ. ಒಂದು ವೇಳೆ 3 ವರ್ಷಕ್ಕಿಂತ ಹೆಚ್ಚು ಮತ್ತು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಕಾಗ್ಜಬಲ್ ಅಫೆನ್ಸಸ್ಗಳ ಮಾಹಿತಿ ಪಡ್ಕೊಂಡಾಗ ಪೊಲೀಸ್ ಅಧಿಕಾರಿಯು DYSP ಅವರ ಒಂದು ಪೂರ್ವಾನುಮತಿಯೊಂದಿಗೆ 14 ದಿನಗಳ ಪ್ರಾಥಮಿಕ ವಿಚಾರಣೆಯನ್ನು ನಡೆಸಬೇಕಾಗ್ತದೆ. ಇದು ಏನಕ್ಕೆ ಮಾಡ್ತಾರೆ ಅಂತಂದರೆ, ಮೇಲ್ನೋಟಕ್ಕೆ ಈ ಕೃತ್ಯ ಏನು ಪ್ರಮೇಯಪಸಿ ಅಂತ ಕರಿತೀವಿ, ಆ ಮೇಲ್ನೋಟಕ್ಕೆ ಈ ಕೃತ್ಯ ನಡೆದಿದೆಯೋ ಅಥವಾ ಇಲ್ವೋ ಅಂತ ತಿಳ್ಕೊಳೋದಕ್ಕೆ ಈ ತನಿಖೆಯನ್ನು ಮಾಡ್ತಾರೆ. ಮೇಲ್ನೋಟಕ್ಕೆ ಈ ಕೃತ್ಯ ನಡೆದಿದೆ ಅಂತ ಕಂಡು ಬಂದರೆ ಅದನ್ನು ತಕ್ಷಣವೇ FIR ದಾಖಲು ಮಾಡ್ತಾರೆ. ಇಷ್ಟೊತ್ತು ನಾವು ಮಾತಾಡಿದ್ದು FIRನ ಹೇಗೆ ದಾಖಲು ಮಾಡಬೇಕು ಮತ್ತು ಕಂಪ್ಲೇಂಟಲ್ಲಿ ಯಾವ ರೀತಿ ಮಾಹಿತಿ ಬರೀಬೇಕು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಪ್ರಕರಣಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಒಂದು ವೇಳೆ FIR ದಾಖಲು ಮಾಡಲಿಲ್ಲ ಪೊಲೀಸ್ನವರು, ಅಂದರೆ ನಾನಾ ಕಾರಣಗಳಿಂದ, ಅಂದರೆ ಸಿವಿಲ್ ಲಿಟಿಗೇಷನ್ ಇದು ಅನ್ಬೋದು ಅಥವಾ ಪೊಲಿಟಿಕಲ್ ಪ್ರೆಷರ್ ಇರ್ಬೋದು, ಆ ಥರ ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂತ ನೋಡೋದಾದರೆ, ನೀವು ಕೊಟ್ಟಂಥ ಕಂಪ್ಲೇಂಟನ್ನು ಪೊಲೀಸ್ ಅಧಿಕಾರಿಯು ನಿರಾಕರಣೆ ಮಾಡಿದ್ರೆ, FIR ಮಾಡಲ್ಲ ನಾನು ಆ ಥರ ಏನು ಹೇಳಿದ್ರೆ, ನೀವು ತಕ್ಷಣವೇ SP ಅಥವಾ ಕಮಿಷನರ್ ಅವ್ರಿಗೆ ಖುದ್ದಾಗಿ ಭೇಟಿ ನೀಡಿ ಕಂಪ್ಲೇಂಟ್ ಕೊಡ್ಬೋದು. ಅಥವಾ ನೀವು ಪೋಸ್ಟ್ ಮೂಲಕನೂ ನಿಮ್ಮ ಕಂಪ್ಲೇಂಟನ್ನು ತಲುಪಿಸ್ಬೋದು. SP ರವರು ಅವರೇ ತನಿಖೆ ಮಾಡ್ಬೋದು ಅಥವಾ ಪೊಲೀಸ್ ಸ್ಟೇಷನ್ಗೆ ಒಂದು ಡೈರೆಕ್ಷನ್ ಕೊಡ್ಬೋದು FIR ದಾಖಲು ಮಾಡ್ಕೊಳ್ಳೋದಕ್ಕೆ. ಒಂದು ವೇಳೆ SP ರವರು ಸಹ ನಿಮ್ಮ ಕಂಪ್ಲೇಂಟ್ಗೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ಭಯಪಡಬೇಕಾಗಿಲ್ಲ. ನೀವು ಸೆಕ್ಷನ್ 223 ಆಫ್ BNSS ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಒಂದು PCR ಫೈಲ್ ಮಾಡಬೇಕಾಗ್ತದೆ, ಅಂದರೆ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟನ್ನು ಫೈಲ್ ಮಾಡಬೇಕಾಗ್ತದೆ. ಆ ಫೈಲ್ ಮಾಡಿದ್ದಾದಮೇಲೆ ಮ್ಯಾಜಿಸ್ಟ್ರೇಟ್ ಅವರು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಪೊಲೀಸ್ ಸ್ಟೇಷನ್ನವ್ರಿಗೆ ನಿರ್ದೇಶನ ಮಾಡ್ತಾರೆ FIR ದಾಖಲು ಮಾಡಿ ಅಂತ. ಇಷ್ಟೊತ್ತು ನಾವು ಮಾತಾಡಿದ್ದು ಕಾಗ್ಜಬಲ್ ಅಫೆನ್ಸ್ಗಳು ಮಾಹಿತಿ ಪಡ್ಕೊಂಡಾಗ ಪೊಲೀಸ್ನವರು ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ. ಈಗ ನಾವು ನಾನ್ ಕಾಗ್ಜಬಲ್ ಕೇಸಸ್ಗಳ ಮಾಹಿತಿ ಪಡ್ಕೊಂಡಾಗ ಪೊಲೀಸ್ನವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡೋಣ. ಈ ಮೊದಲಿಗೆ ನಾನ್ ಕಾಗ್ಜಬಲ್ ಕೇಸಸ್ ಅಂದರೆ ಏನು? ನಾರ್ಮಲ್ ಆಗಿ ನಾವು ಪೆಟಿ ಕೇಸ್ ಅಂತ ಕರಿತೀವಿ. ಯಾವೆಲ್ಲ ಅಪರಾಧಗಳಿಗೆ 3 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಿರುತ್ತೋ ಅಂತಹ ಪ್ರಕರಣಗಳನ್ನು ನಾವು ಅಥವಾ ಅಪರಾಧಗಳನ್ನು ನಾವು ನಾನ್ ಕಾಗ್ಜಬಲ್ ಅಫೆನ್ಸಸ್ ಅಂತ ಕರಿತೀವಿ. ಉದಾಹರಣೆಗೆ ಕಳ್ತನ ಅಂತಂದು ಹೇಳ್ಬೋದು, ಅಥವಾ ಅಪರಾಧಿಕ ಬೆದರಿಕೆ ಅಂದರೆ ಕ್ರಿಮಿನಲ್ ಇಂಟಿಮಿಡೇಷನ್, ಅಥವಾ ಕ್ರಿಮಿನಲ್ ಡಿಫಮೇಷನ್, ಅಥವಾ ಹರ್ಟು, ಸಿಂಪಲ್ ಹರ್ಟು, ಈ ಥರ ಕೇಸಸ್ಗಳನ್ನ ನಾವು ನೋಡ್ಬೋದು.
ಈ ಥರ ಕೇಸಸ್ಸಲ್ಲಿ ಮಾಹಿತಿ ಪಡ್ಕೊಂಡಾಗ ಪೊಲೀಸ್ ಅಧಿಕಾರಿಯು ಸೆಕ್ಷನ್ 174 ಆಫ್ BNS ಅಡಿಯಲ್ಲಿ ಆ ಕ್ರಮ ಏನಿರುತ್ತೆ ಅದನ್ನು ಅನುಸರಿಸ್ತಾರೆ. ಈ ರೀತಿ ಮಾಹಿತಿ ಪಡ್ಕೊಂಡಾಗ ಪೊಲೀಸ್ ಅಧಿಕಾರಿಯು ಒಂದು NCR ದಾಖಲು ಮಾಡ್ಕೊಳ್ತಾರೆ, ಅಂದರೆ ನಾನ್ ಕಾಗ್ಸಬಲ್ ರಿಪೋರ್ಟ್ ಅಂತ ದಾಖಲು ಮಾಡ್ತಾರೆ. ನಮಗೊಂದು ಎಂಡಾಸ್ಮೆಂಟ್ ಕೊಡ್ತಾರೆ, ಕೊಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹಾಜರಾಗಿ ಅಂತಂದು ಹೇಳ್ತಾರೆ. ಸೊ ನಾವು ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಹಾಜರಾಗಿ ನಮ್ಮ ಕಂಪ್ಲೇಂಟನ್ನು ಮ್ಯಾಜಿಸ್ಟ್ರೇಟ್ ಅವರಿಗೆ ಹೇಳಿದಾಗ ಮ್ಯಾಜಿಸ್ಟ್ರೇಟ್ ಅವರು ಪೊಲೀಸ್ ಸ್ಟೇಷನ್ಗೆ ಒಂದು ನಿರ್ದೇಶನ ಮಾಡ್ತಾರೆ FIR ದಾಖಲು ಮಾಡ್ಕೊಳ್ಳೋದಕ್ಕೆ. ಪೊಲೀಸ್ ಅಧಿಕಾರಿಯು ಪಡೆದುಕೊಂಡ ಈ ನಾನ್ ಕಾಗ್ಸಬಲ್ ರಿಪೋರ್ಟ್ ಏನು ಹೇಳ್ತೀವಿ, ಈ ಮಾಹಿತಿಯನ್ನು ಪ್ರತಿ 15 ದಿನಗಳಿಗೊಮ್ಮೆ ಮ್ಯಾಜಿಸ್ಟ್ರೇಟ್ ಅವರಿಗೆ ಅವರು ರವಾನೆ ಮಾಡ್ತಾರೆ. ಈ ಒಂದು ನಾನ್ ಕಾಗ್ಸಬಲ್ ಅಫೆನ್ಸಸ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಈ ಪೊಲೀಸ್ ಅಧಿಕಾರಿಯು ಪಡ್ಕೊಂಡಾಗ ಪ್ರತಿ 15 ದಿನಗಳಿಗೊಮ್ಮೆ ಆ ಮಾಹಿತಿಯನ್ನು ಪೊಲೀಸ್ ಅಧಿಕಾರಿಯು ಮ್ಯಾಜಿಸ್ಟ್ರೇಟ್ ಅವರಿಗೆ ತಲುಪಿಸ್ತಾರೆ. ನಮಗೊಂದು ಡೌಟ್ ಬರ್ಬೋದು, ಇವಾಗ ಆರೋಪಿ ಒಬ್ಬನೇ ಇರ್ತಾನೆ, ಆದರೆ ಅವನು ಕಾಗ್ಸಬಲ್ ಕೇಸು ಮಾಡಿರ್ತಾನೆ ಮತ್ತು ನಾನ್ ಕಾಗ್ಸಬಲ್ ಕೇಸು ಮಾಡಿರ್ತಾನೆ. ಈ ಥರ ಸಮಯದಲ್ಲಿ ನಾವು ಅದನ್ನು ಯಾವ ರೀತಿ ಪರಿಗಣನೆ ಮಾಡಬೇಕು, ಸಪ್ರೇಟ್ ಕೇಸ್ ಹಾಕಬೇಕಾ ಅಥವಾ ಅದನ್ನು ಯಾವ ರೀತಿ ಪರಿಗಣನೆ ತಗೋಬೇಕು ಅಂದರೆ ಅದನ್ನು ನಾವು ಕಾಗ್ಸಬಲ್ ಕೇಸ್ ಅಂತಲೇ ತಗೊಳ್ತೀವಿ. ಅದೇ ಥರ 173 ಸೆಕ್ಷನಲ್ಲಿ ಏನಿದೆ ಅದೇ ಕ್ರಮ ಅನುಸರಿಸ್ತಾರೆ. FIRಗೆ ಸಂಬಂಧಪಟ್ಟಂತಹ ನಿಮ್ಮ ಅನೇಕ ಗೊಂದಲಗಳಿಗೆ ಈ ವಿಡಿಯೋದಲ್ಲಿ ಒಂದು ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ನಿಮಗೂ ಕಾನೂನಾತ್ಮಕ ಸಲಹೆ ಸಹಾಯ ಬೇಕಿದ್ದರೆ ಧ್ವನಿ ಲೀಗಲ್ ಟ್ರಸ್ಟ್ ಅನ್ನು ನೀವು ಸಂಪರ್ಕಿಸಬಹುದು. 8431300745 8431300745 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.